ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ರೀಸೇಲಿಗಿದೆ. ಮನೆ ಕಟ್ಟಿ ಒಂದು 3 ವರ್ಷ ಆಗಿದೆ. ಜಾಗ ಬಂದುಬಿಟ್ಟು 5 ಸೆಂಟ್ಸ್ ಜಾಗ, 1070 ಸ್ಕ್ವೇರ್ ಫೀಟಲ್ಲಿ ಒಂದು ಸಖತ್ತಾಗಿರೋ ಒಂದು ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 2 BHK ಮನೆ ಇದಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ನೋಡ್ಕೊಂಡು ಬರುವ. ಮನೆ ನಿಮಗೆ ಹೊರಗಡೆಯಿಂದ ಈ ಥರ ಕಾಣ್ತದೆ ಅಂತಲೇ ಹೇಳ್ಬೋದು. ನೋಡಿ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಿಮಗೆ ಇದೆ ಅಂತ ನೋಡ್ಬೋದು. ಸೊ ಈ ಥರ ನಿಮಗೆ ಎಂಟ್ರೆನ್ಸ್ ಡೋರ್ ಸಿಗ್ತದೆ. ಇಲ್ಲಿ ಸಣ್ಣ ಸಿಟ್ಔಟ್ ಕೂಡ ಒಂದು ಮಾಡಲಾಗಿದೆ, ಕೂತ್ಕೊಳ್ಳಿಕ್ಕೆ ಒಳ್ಳೇದು ಅಂತಲೇ ಹೇಳ್ಬೋದು. ಇನ್ನು ಒಳಗಡೆ ಎಂಟ್ರ್ ಆದರೆ ಹಾಲ್ ನೋಡಿ, ತುಂಬಾ ಒಂದು ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಮನೆ ಒಂದು ನೋಡಿದ ಕೂಡಲೇ ನಿಮ್ಗೊಂದು ಪೇಂಟಿಂಗ್ ಮಾಡಿರೋ ಲೆಕ್ಕದಲ್ಲೇ ಒಂದು ಕಾಣಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಮನೆ ಕಿಚನ್ ಕೂಡ ಹಾಗೆ ತುಂಬಾ ಸ್ಪೇಷಿಯಸ್ ಆಗಿದೆ. 2 ಕಿಟಕಿ ಇದೆ. ಸೊ ಹಾಗೆ ಎಲ್ಲ ಹೊರಗಡೆ ಹೋಗಲಿಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದೇ ಥರ ಒಂದು ಸಣ್ಣ ಡೈನಿಂಗ್ ಹಾಲನ್ನು ಕೂಡ ನೀವು ಈ ಮನೆಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬೆಡ್ರೂಮ್ ವಿಚಾರಕ್ಕೆ ಬಂದರೆ ಈ ಮನೆಯಲ್ಲಿ ಒಟ್ಟು 2 ಬೆಡ್ರೂಮ್ಗಳನ್ನು ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಕಿಟಕಿಗಳೆಲ್ಲ ಒಂದು ದೊಡ್ಡದಾಗಿದೆ, ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಸೊ ಒಂದು ಸೆಮಿ ಫರ್ನಿಶ್ಡ್ ಆಗಿರುವ ಒಂದು ರೂಮನ್ನು ಕೂಡ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ವಾಶ್ರೂಮ್ಗಳನ್ನು 2 ವಾಶ್ರೂಮ್ಗಳನ್ನು ಈ ಮನೆಯಲ್ಲಿ ನೋಡ್ಬೋದಾಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಿಮಗೆ ಮೇಲ್ಗಡೆ ಒಂದು ಟೆರೆಸ್ಗಳು ಕೂಡ ತುಂಬಾ ಒಂದು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಒಂದು ಸೀಟೆಲ್ಲ ಹಾಕಿಬಿಟ್ಟಿದ್ದಾರೆ. ಸೊ ಇದಿಷ್ಟು ಮನೆ ಬಗ್ಗೆ ಒಂದು ಚಿಕ್ಕ ಮಾಹಿತಿ. 5 ಸೆಂಟ್ಸ್ ಜಾಗ, 1070 ಸ್ಕ್ವೇರ್ ಫೀಟಲ್ಲಿ ಕಟ್ಟಿದ್ದಾರೆ. ಮನೆ ಇರೋದು ಹಾಮಂಜೂರಲ್ಲಿ. ಪ್ರೈಸ್ ಬಂದುಬಿಟ್ಟು 69 ಲಕ್ಷ ಅಂತ ಹೇಳ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ. ಸೊ ಅವರಿಗೆ ಒಂದು ನೇರವಾಗಿ ಮಾತಾಡಿ ಚರ್ಚೆ ಮಾಡಿ ಸರಿಯಾಗಿ ಪರಿಶೀಲನೆ ಮಾಡಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.